ಜನನಿ ಶಾರದಾಂಬೆ ಜಗದ್ಗುರು ವಂದೇ ಮಾತರಂ ವಂದೇ ಭಾರತಂ. ವಿಶ್ವದಲ್ಲಿ ರಾಮಾಯಣವನ್ನು ಬರೆದ ವಾಲ್ಮೀಕಿ ಮಹರ್ಷಿಯವರು ಆ ರಾಮಾಯಣವನ್ನು ನಾವು ಒಂದು ಸಲ ಪಠಣವನ್ನು ಮಾಡಿದಾಗ ದಶರಥ ಮಹಾರಾಜನಿಗಿಂತ ಒಳ್ಳೆಯ ತಂದೆ ಯಾರಿಗೂ ಸಿಗೋದಕ್ಕೆ ಸಾಧ್ಯವಿಲ್ಲ. ಕಾರಣ, ನಾವು ರಾಮಾಯಣವನ್ನು ಓದಿದಾಗ ಪ್ರತಿಯೊಂದು ಪುಟದಿಂದ ಕೊನೆಯ ಪುಟದವರೆಗೂ ಸಮಾಜಕ್ಕೆ, ತನ್ನ ರಾಜ್ಯಕ್ಕೆ ಏನಾದರೂ ಕಂಟಕವನ್ನು ಉಂಟು ಮಾಡಿದಾಗ ಋಷಿ ಮಹರ್ಷಿಗಳು ಬಂದು ಯಜ್ಞಗಳನ್ನು ಮಾಡಬೇಕು ಅಂತ ಕರೆದಾಗ ಸರಿಸುಮಾರು ಎಷ್ಟೋ ವರ್ಷಗಳ ನಂತರ ತನ್ನ ಮಗನಾಗಿ ಹುಟ್ಟಿದ ರಾಮನನ್ನು ಆ ಯಜ್ಞ ಭಗ್ನ ಆಗಬಾರದು, ಆ ಯಜ್ಞಗಳ ಮೇಲೆ ರಾಕ್ಷಸರಲ್ಲ ತೊಂದರೆ ಕೊಡ್ತಾರೆ ಅಂತ ಗೊತ್ತಿದ್ದು ತನ್ನ ಮಗನ ಪ್ರಾಣವನ್ನು ಸಹ ಲೆಕ್ಕಿಸದೆ ಆ ಸಮಾಜಕ್ಕೋಸ್ಕರ, ಆ ರಾಜ್ಯಕ್ಕೋಸ್ಕರ ಕಳಿಸಿಕೊಟ್ಟ ತಂದೆ ಯಾರಾದರೂ ಇದ್ದರೆ ಅದು ದಶರಥ ಮಹಾರಾಜ. ಅಂತಹ ತಂದೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ತನ್ನ ಗಂಡ ಎಲ್ಲಿದ್ದರೆ ಅದೇ ನನಗೆ ಸ್ವರ್ಗ ಅಂತ ತನ್ನ ಮಾವನಾದಂತಹ ದಶರಥ ಮಹಾರಾಜರಿಗೆ ಕಾಲು ಮುಗಿದು ನನ್ನ ಗಂಡನೇ ಸರ್ವಸ್ವ ಅಂತ ಹೋದಂತಹ ಒಬ್ಬ ಪತಿವ್ರತೆ ಸೀತಾದೇವಿ ಅಂತ ಮಡದಿ, ಅಂದರೆ ಸತಿಸಹಗಮನ ಪದ್ಧತಿ ಇತ್ತಂತಹ ಆಗಿನ ಕಾಲದಲ್ಲಿ. ನನ್ನ ಗಂಡನೇ ಸರ್ವಸ್ವ ಅಂತ ಹೋದಂಥ ಸಾಧ್ವಿ ಶಿರೋಮಣಿ ಯಾರಾದಿದ್ದರೆ ಸೀತಾ ಮಹಾತಾಯಿ. ಅಂತಹ ಮಡದಿ ಸಹ ಈ ಕಲಿಯುಗದಲ್ಲಿ ನೋಡೋದಕ್ಕಾಗಲ್ಲ. ಅದೇ ರೀತಿ ಮಹಾಭಾರತದ ಅಂತ್ಯದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಇದ್ದಾಗ ಸಹ ದಾನವೇ ನನ್ನ ಗುಣ ಅಂತ ತೋರಿಸಿಕೊಟ್ಟ ಒಬ್ಬ ಕರ್ಣನನ್ನು ಸಹ ನಾವು ಈಗಿನ ಕಾಲದಲ್ಲಿ ನೋಡೋದಕ್ಕಾಗಲ್ಲ. ನಮ್ಮಣ್ಣ ಎಲ್ಲೇ ಇದ್ರೂ ಅದೇ ನನಗೆ ಸ್ವರ್ಗ, ಅದೇ ಒಂದು ನರಕ, ಅವರಿಲ್ಲ ಅಂದರೆ ನನಗೆ ನರಕ ಅಂತ ತೋರಿಸಿಕೊಟ್ಟಂತಹ ಒಬ್ಬ ತಮ್ಮ ಯಾರಾದರೂ ಇದ್ದರೆ ಅದು ಲಕ್ಷ್ಮಣ. ತನ್ನ ಅಣ್ಣನ ಪಾದರಕ್ಷೆಯನ್ನು ಇಟ್ಟು ತಾನು ಕೆಳಗಡೆ ಕೂತು ರಾಜ್ಯಭಾರವನ್ನು ಮಾಡಿದ ಭರತನಂಥ ತಮ್ಮನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ವಿಶ್ವಕ್ಕೆ ಮೊಟ್ಟ ಮೊದಲ ರಾಜಕಾರಣಿ ಕೃಷ್ಣ ಪರಮಾತ್ಮ ತನ್ನ ಸಾವು ಗಾಂಧಾರಿಯ ಶಾಪದಿಂದ ಬರುತ್ತೆ ಅಂತ ಗೊತ್ತಿದ್ದು, ಕುಂತಿಯ ಆಶೀರ್ವಾದ ಯಾವುದೇ ಕಾರಣಕ್ಕೂ ಕಾಪಾಡಲ್ಲ ಅಂತ ಗೊತ್ತಿದ್ದು ಮಹಾಭಾರತವನ್ನು ನಡೆಸಿಕೊಟ್ಟಂತಹ ಕೃಷ್ಣನನ್ನು ಸಹ ನಾವು ಇವತ್ತು ನೋಡೋದಕ್ಕಾಗಲ್ಲ. ವಿಶ್ವದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳಿದರು ನಮ್ಮ ಕುವೆಂಪು ಅವರು, ಅಂಥವರು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಸರ್ವಧರ್ಮಗಳ ಸಮಾನತೆ ಎಲ್ಲ ಕಾಲಕ್ಕೂ ಶ್ರೇಷ್ಠ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರು ನಾವು ನೋಡೋದಕ್ಕಾಗಲ್ಲ. ಅವನಾರವ ಅಂದರೆ ಅವ ನಮ್ಮವ ಅಂತ ಕರೆದಂತಹ ವಿಶ್ವಮಾನವ ಬಸವಣ್ಣನವರ ತತ್ವಗಳು ಇವತ್ತು ಸಹ ನಮಗೆ ಆದರ್ಶ. ಅಂಥ ಬಸವಣ್ಣನನ್ನು ನಾವು ನೋಡೋದಕ್ಕಾಗಲ್ಲ.
ಸಮಾಜಕ್ಕೆ ನಾನೇನಾದರೂ ಒಳಿತು ಮಾಡಬೇಕು ಅಂತ ಹೋಗಿ ತನ್ನ ಸ್ವಂತ ಮಡದಿಯಿಂದ ಹೆಂಡತಿಯಿಂದ ಸಹ ಬಯಸಿಕೊಳ್ಳುವ ಪರಿಸ್ಥಿತಿ ಬಂದಾಗಲೂ ಸಹ ಸಮಾಜಕ್ಕೆ ನನ್ನ ಕೊಡುಗೆ ಏನು ಅಂತ ಕೊಟ್ಟಂತಹ ಕೈವಾರ ತಾತೇನವರ ಅಂಥವ್ರನ್ನ ನೋಡೋದಕ್ಕಾಗಲ್ಲ. ಅದೇ ರೀತಿ ಸಮಾಜಕ್ಕೆ ನನ್ನ ಕೊಡುಗೆ ಏನು, ಸಮಾಜ ನನಗೇನು ಕೊಟ್ಟಿದೆಯಲ್ಲ, ನಾನೇನು ಸಮಾಜಕ್ಕೆ ಕೊಡಬೇಕಂತ ಚಿಂತನೆ